ಜಿಂದಾಬಾದ್ ಜಿಂದಾಬಾದ್. ರಾಜ್ಯದಲ್ಲಿ 250 ಎಕರೆ ಪ್ರತಿಮೆ ನಿರ್ಮಾಣ ಆಗಲೇಬೇಕು. ಕರ್ನಾಟಕ ರಾಜ್ಯದಲ್ಲಿ 250 ಎಕರೆ ಪ್ರತಿಮೆ ನಿರ್ಮಾಣ ಆಗಲೇಬೇಕು. ದಿನ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ನಾವೊಂದು ಹೋರಾಟವನ್ನು ಕೈಗೊಂಡಿದ್ದೇವೆ. ಕಾರಣ ಈಗಾಗಲೇ ಎಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ 250 ಅಡಿ ಎತ್ತರದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಕಾರಣ ಇದೇ ನಮ್ಮ ಹಿಂದುಳಿದ ವರ್ಗ. ಇನ್ನೇದಂತಹ ಸರ್ಕಾರ ದುರಾಡಳಿತದಿಂದ ಎಲ್ಲ ನಮ್ಮ ಹಿಂದುಳಿದ ವರ್ಗ ಒಂದು ಚುನಾವಣೆ ಸಂದರ್ಭದಲ್ಲಿ ಒಂದಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರುವುದಕ್ಕೆ ಮಹತ್ವದ ಪಾತ್ರ ವಹಿಸಿದೆ. ಆದ್ದರಿಂದ ನಾವು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ನಿರಂತರವಾಗಿ 1 ವರ್ಷದಿಂದ ಮನೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ, ಗೃಹ ಸಚಿವರಿಗೆ, ಕಾರ್ಮಿಕ ಸಚಿವರಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಸಹ ನಾವು ಕೊಟ್ಟಿದ್ದೇವೆ. ಆದರೆ ಏಕಕಾಲಕ್ಕೆ ಪತ್ರಿಕಾಗೋಷ್ಠಿ ಮಾಡುವ ಮೂಲಕವೂ ಸಹ ನಾವು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ. ನಾಳೆ ನಡೆಯುವಂತಹ ಬಜೆಟ್ನಲ್ಲಿ 250 ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡುವುದಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಲೇಬೇಕು ಅಂತ ಒತ್ತಾಯಪೂರ್ವಕವಾಗಿ ನಮ್ಮ ಹೋರಾಟ ಮಾಡ್ತೇವೆ. ಥ್ಯಾಂಕ್ ಯು. ಓಕೆ ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಸಾಹೇಬರು ಒಂದು ಪುತ್ಥಳಿ ಅನಾವರಣ ಮಾಡಬೇಕು. ಏನು ಹೇಳಕ್ ಬಯಸ್ತಾರೆ? ಏನು ಡಿಮ್ಯಾಂಡ್ ಇದೆ ನಿಮಗೆ? ಜೈ ಭೀಮ್. ಭಾರತ ರತ್ನ ಸಂವಿಧಾನ ಶಿಲ್ಪಿ, ಪುಸ್ತಕ ಪ್ರೇಮಿ, ಪರಿಸರ ಪ್ರೇಮಿ, ಜ್ಞಾನಪೀಠ ಪ್ರಶಸ್ತಿ. ಜೈ ಭೀಮ್. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರದಲ್ಲಿ, ತೆಲಂಗಾಣ ರಾಜ್ಯದಲ್ಲಿ 125 ಅಡಿ ಪ್ರತಿಮೆ ನಿರ್ಮಾಣ ಆಗಿದೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ 206 ಅಡಿ ಪ್ರತಿಮೆ ನಿರ್ಮಾಣಗೊಂಡಿದೆ. ವಿಶೇಷವಾಗಿ ಭಾರತದಾದ್ಯಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಪ್ರತಿ ರಾಜ್ಯದಲ್ಲೂ ಪ್ರತಿಮೆ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಕರ್ನಾಟಕ ಭೀಮಸೇನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಘನತೆವೆತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಸಾಹೇಬರಲ್ಲಿ ನಮ್ಮ ಮನವಿ ಮತ್ತು ಒತ್ತಾಯ ಏನಂದರೆ, ನೋಡಿ, ಇಡೀ ರಾಜ್ಯದಲ್ಲಿ ನೀವು ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ದೀನದಲಿತರ ಪರವಾಗಿದ್ದೀವಿ, OBC ಪರವಾಗಿದ್ದೀವಿ, ಎಲ್ಲ ಜನಾಂಗದವ್ರ ಪರವಾಗಿದ್ದೀವಿ ಅಂತ ಹೇಳ್ತಾ ಸರ್ಕಾರದಲ್ಲಿ ಅಧಿಕಾರ ನೀವು ಪಡ್ಕೊಂಡಿದ್ದೀರಿ. ನಮ್ಮ ಬೇಡಿಕೆ ಇಷ್ಟೇ ಇದೆ, ನಾವ್ಯಾರೂ ನಿಮ್ಮನ್ನು ಮನೆ ಮಠ ಕೇಳ್ತಾ ಇಲ್ಲ. ಇಡೀ ದೇಶಕ್ಕೆ ಬೆನ್ನೆಲುವಾಗಿ ನಿಂತು ಎಲ್ಲ ವರ್ಗದವರ ಪರವಾಗಿ ಏನು ಸಂವಿಧಾನ ಕೊಟ್ಟಂಥ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 250 ಅಡಿ ಪ್ರತಿಮೆ ನಿರ್ಮಾಣ ಮಾಡಿಕೊಡಿ ಅನ್ನೋದು ನಾವು ಒಂದು ವಿಶೇಷವಾಗಿ ಬೇಡಿಕೆನ ಕೊಡ್ತಾ ಇದ್ದೀವಿ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಯಾಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಆಲ್ರೆಡಿ ನಾವು ಏನು ಸರ್ಕಾರದಲ್ಲಿ ಎಲ್ಲ ಮಂತ್ರಿವರ್ಗದವ್ರಿಗೂ ಕೂಡ ಕರ್ನಾಟಕ ಭೀಮಸೇನೆ ವತಿಯಿಂದ 30 ಜಿಲ್ಲೆಯಲ್ಲೂ ಕೂಡ ವಿಶೇಷವಾಗಿ ಏಕಕಾಲದಲ್ಲಿ ಪತ್ರಿಕಾ ಪ್ರಕಟಣೆಗೊಳ್ಳುವುದರ ಜೊತೆಗೆ ಮನವಿಯನ್ನು ಸಹ ಕೊಟ್ಟಿರ್ತೇವೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿಯವರು ಕೂಡ ಮನವಿನ ಕೊಟ್ಟಿದ್ದೀವಿ. ನಾವು ಕೇಳ್ಕೊತಾ ಇರೋದಿಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಂಗಳೂರಿಗೆ ಬಂದಂಥ ಸಮಯದಲ್ಲಿ ಬೆಂಗಳೂರಲ್ಲಿ ಭೇಟಿ ಕೊಟ್ಟಂಥ ಒಂದು ವಿಶೇಷವಾದ ಪ್ರದೇಶ ಲಾಲ್ಬಾಗ್ ಇದೆ. ಲಾಲ್ಬಾಗು ಕೂಡ ತಮ್ಮ ಸರ್ಕಾರದಲ್ಲೇ ವಶದಲ್ಲೇ ಇರೋದ್ರಿಂದ ದಯಮಾಡಿ ನಮಗೆ ರಾಜ್ಯ ಲಾಲ್ಬಾಗ್ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 250 ಅಡಿ ಪ್ರತಿಮೆ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ದೇವಿಕುಮಾರ್ ಅಂತ ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯಾಧ್ಯಕ್ಷ. ಓಕೆ ಸರ್, ಎಲ್ಲರಿಗೂ ಜೈ ಭೀಮ್. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ, ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ಭೀಮಸೇನೆ ವತಿಯಿಂದ. ವಿಚಾರ ಏನಪ್ಪ ಅಂತಂದರೆ, ಯಾವುದೇ ವೈಯಕ್ತಿಕ ವಿಚಾರಕ್ಕೆ ಇಲ್ಲಿ ಬಂದು ನಾವು ಹೋರಾಟ ಮಾಡ್ತಾ ಇಲ್ಲ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬರ 250 ಅಡಿ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗಾಗಲೇ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಹಾಗೂ ಎಲ್ಲ ಸರ್ಕಾರದ ಇವ್ರಿಗೆ CMಗಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಿಗಾಗಿರ್ಬೋದು, ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪ ಸಾಹೇಬ್ರಿಗಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗಾಗಿರ್ಬೋದು, ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂತಹ ಪರಮೇಶ್ವರ್ ಸಾಹೇಬ್ರಿಗಾಗಿರ್ಬೋದು, ಎಲ್ಲರ ಗಮನಕ್ಕೂ ಹೋಗಿ ಅವರ ಮನೆಗಳ ಹತ್ರ ಭೇಟಿ ಮಾಡಿ ಈಗಾಗಲೇ ಕರ್ನಾಟಕ ಭೀಮಸೇನೆ ವತಿಯಿಂದ 250 ಅಡಿ ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದೇವೆ. ದಯವಿಟ್ಟು ಆದಷ್ಟು ಬೇಗ ದಲಿತರ ಧ್ವನಿಯಾಗಿ ನಿಂತ್ಕೊಂಡಿರ್ತ ನಾಳೆ ಬಜೆಟಲ್ಲಿ ಘೋಷಣೆ ಮಾಡಬೇಕು. ದಲಿತರ ಧ್ವನಿಯಾಗಿ ನಿಂತ್ಕೊಂತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿರೋಂಥ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಪೂರ್ವಕವಾಗಿ ನಾವು ಮನವಿ ಮಾಡ್ತೀವಿ. ನಿಮ್ಮ ಹೆಸರು ಹೇಳಿ ಸರ್. ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಮಾತಾಡ್ತಾ ಇದ್ದೀನಿ.